ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಪ್ರೇಮ ಕಾವ್ಯಂಗೆ ಅಡುಗೆ ಮಾಡ್ಕೊಂಡು ಊಟ ತಂದಿದ್ದಾಳೆ. ಆದರೆ ಅವಳು ಚೆನ್ನಾಗಿಲ್ಲ ಊಟ. ಫಸ್ಟೇನೋ ಇದು ಪ್ರೇಮ ಮಾಡ್ದಂಗೆ ಇದೆ ಊಟ ಅಂತೇಳಿ ಊಟ ಮಾಡ್ತಾಯಿರ್ತಾಳೆ. ಆಮೇಲೆ ಚೆನ್ನಾಗಿ ಊಟ ಮಾಡು ಕಾವ್ಯ ಅಂತೇಳ್ಬಿಟ್ಟು ಅವಳ ಪಾಡಿಗೆ ಅವಳು ಆ ಕಡೆ ನೋಡಿಕೊಂಡು ನಗಾಡ್ಕೊಳ್ತಾ ಇರ್ತಾಳೆ. ಅದನ್ನು ನೋಡಿಬಿಟ್ಟು ಇವಳು ತಂದಿರೋ ಊಟ ನಾನು ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ಇವ್ಳು ನಗಾಡ್ತಿದ್ದಾಳೆ ಅಂತೇಳ್ಬಿಟ್ಟು, ಈ ಊಟನ ಇದು ಒಂಚೂರು ಚೆನ್ನಾಗಿಲ್ಲ, ಇದು ಯಾರು ತಿಂತಾರೆ, ಇದು ಮನುಷ್ಯದ ತಿಂತಾರೆ ಅಂತೇಳ್ಬಿಟ್ಟು ಹಾಗೆ ಬಿಡ್ತಾಳೆ. ಆವಾಗ ಇಲ್ಲ ಇಲ್ಲ ಕಾವ್ಯ ನಾನಲ್ಲ, ಊಟ ಮಾಡು ಅಂತೇಳಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮಹಾದೇವ ಅಲ್ಲಿ ಬರ್ತಾನೆ ತಾತನ ವೇಷದಲ್ಲಿ. ಅಯ್ಯೋ ಕಾವ್ಯ ಮೇಡಮ್ ತಿನ್ನಿ, ಇದು ಪ್ರೇಮ ಅವರು ಮಾಡಿರೋದಲ್ಲ, ನಾನು ಹೋಟೆಲಿಂದ ತಂದು ಕೊಟ್ಟಿದ್ದು, ಅವರು ತೊಗೊಂಬಂದರು ಅಷ್ಟೇ, ಅವರೆಲ್ಲಿ ಇಲ್ಲಿ ಮಾಡೋಕ್ಕೆ ಹೋಗ್ತಾರೆ, ಅವ್ರಿಗೇನು ಗೊತ್ತು ಇಲ್ಲಿ ಅಡುಗೆ ಮನೆಯೆಲ್ಲ ಎಲ್ಲಿದೆ ಅಂತೇಳಿ ಅಂತೆಲ್ಲ ಹೇಳ್ತಾನೆ. ಅವಾಗ ನಿಜವಾಗ್ಲೂ ಹೇಳ್ತಿದ್ದೀರಾ ತಾತ, ನೀವೇ ತೊಗೊಂಡು ಬಂದಿದ್ದ, ನಿಜವಾಗ್ಲೂ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ. ಹೌದು ಕಾವ್ಯ ಅವರೇ, ನಾನೇ ತಂದಿದ್ದು, ಊಟ ಮಾಡಿ ನೀವು ಅಂತ. ಆಗ ಒಂದೇ ಉಸಿರಿ ಗಬ ಗಬ ಅಂತ ತಿಂತಾಳೆ. ಆವಾಗ ಪ್ರೇಮನ ಮೇಲೆ ಎಷ್ಟೊಂದು ದ್ವೇಷ ಸಾಧಿಸ್ತಾಳೆ ಹುಡುಗಿ ಅಂದ್ಕೊಂಡು ನೋಡ್ತಾ ಇರ್ತಾನೆ. ಆದರೆ ಯಾಕೆ ಇವಳು ಹಿಂಗೆ ಮನೆಯವ್ರನ್ನೆಲ್ಲ ದ್ವೇಷ ಸಾಧಿಸೋದು ಮತ್ತು ಪ್ರೇಮನ ಮೇಲೆ ದ್ವೇಷ ಮಾಡ್ತಾಳೆ ಅಂತೇಳ್ಬಿಟ್ಟು ಅವಳನ್ನೇ ನೋಡ್ತಾ ಇರ್ತಾರೆ. ಆಮೇಲೆ ಪ್ರೇಮ ಅವರೇ ಹೇಳಿ ಮೇಡಮ್, ನೀವು ಏನಾದ್ರು ಅಡುಗೆ ಮಾಡ್ಕೊಬಂದ್ರಾ ಅಂತ. ಇಲ್ಲ ತಾತ, ನಾನೆಲ್ಲಿ ಮಾಡ್ಕೊಂಡು ಬರಲಿ, ಇಲ್ಲಿ ಅಡುಗೆ ಮನೆ ಎಲ್ಲಿದೆ ಅಂತ ನನಗೇನು ಗೊತ್ತು, ನಾನು ಹೆಂಗೆ ಮಾಡೋಕ್ಕೆ ಸಾಧ್ಯ, ನೀವು ತಂದು ಕೊಟ್ಟಿದ್ದು ನಾನು ಎಲ್ಲಿ ಕೊಡ್ತಾಯಿದ್ದೆ ಅಷ್ಟೇ, ಕಾವ್ಯಂಗೆ ಜ್ವರ ಇದೆ ಅಂತೇಳ್ಬಿಟ್ಟು ನೋಡೋಣ ಅಂತ ಬಂದೆ ಅಂತ ಹೇಳ್ತಾನೆ. ಯಾವ ಕಾರಣಕ್ಕೂ ನೋಡು, ನೀನು ಹುಷಾರಾಗೋವರೆಗೂ ನಾನು ನಿನ್ನ ಅಕ್ಕ ನಾನು ನೋಡ್ಕೊತೀನಿ, ನೀನು ಹುಷಾರಾದಮೇಲೆ ನಾನು ಹೋಗೋದು ಅಂತ ಹೇಳ್ತಾಳೆ. ಇದೊಳ್ಳೆ ಕರ್ಮ ಆಯ್ತಲ್ಲ, ನನ್ನ ಪಾಡಿ ನನ್ನನ್ನು ಬಿಟ್ಬಿಡು, ನೀನು ಯಾರು ಅಂತಲೇ ನಂಗೆ ಗೊತ್ತಿಲ್ಲ, ಹೋಗು ನೀನು ಆಚೆ ಅಂತ. ಹಂಗೆ ಹೋಗೋಕ್ಕಾಗಲ್ಲ ಕಾವ್ಯ, ನಾನು ನಿನ್ನನ್ನು ನೋಡಿಕೊಂಡೇ ಹೋಗೋದು, ನೀನು ಹುಷಾರಾದ್ಮೇಲೆ ನಾನು ಹೋಗೋಕ್ಕಾಗೋದು, ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಇದು ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಇವ್ರುಗಳಿಗೆ ಅಂತ ಹೇಳ್ಬಿಟ್ಟು ಅವಳ ಪಾಡಿಗಳು ಕೊನೆಗೆ ಕನ್ವಿನ್ಸ್ ಮಾಡಿದ ಮೇಲೆ ಊಟ ಮಾಡ್ತಾಳೆ. ಈ ಕಡೆ ಬಂದು ದಾಮಿನಿ ಭಾಳ ಮೆಡಿಸಿನ್ ಚೇಂಜ್ ಮಾಡಿಬಿಟ್ಟಿದ್ದೀನಿ, ಇವಾಗ ಕಲ್ಯಾಣಿ ಏನೇ ಮಾಡಿದ್ರೂ ಅವಳು ಮತ್ತೆ ಎತ್ತರಿಸ್ಕೊಳಕ್ಕಾಗಲ್ಲ, ಅವಳು ಫೋಟೋ ನೋಡ್ಕೊಂಡು ಅಳೋದೇ ಬಾಕಿ ಅಂತೇಳ್ಬಿಟ್ಟು ಇವಳು ಏನು ಬೀಗ್ತಾಳೆ, ಹಾಕ್ಕೊಂಡು ಖುಷಿ ಪಡ್ತಾಳೆ. ಎಲ್ಲನೂ ಓಡಿಸ್ಬಿಟ್ಟಿದ್ದೀನಿ, ನಾನೇ ಆರಾಮಾಗಿದ್ದೀನಿ ಅಂತೇಳ್ಬಿಟ್ಟು ಏನು ಖುಷಿಯೋ ಖುಷಿ. ಪ್ರೇಮ ಓಡಿಸಾಯ್ತು, ಕಾವ್ಯ ಓಡಿಸಾಯ್ತು, ಮಹಾದೇವನ ಓಡಿಸಾಯ್ತು, ರಾಮನ ಓಡಿಸಾಯ್ತು, ಎಲ್ಲನೂ ಓಡಿಸ್ಬಿಟ್ಟು ಆರಾಮಾಗಿದ್ದೀನಿ ನಾನು. ಈ ಮನೆಯಲ್ಲಿ ನಾನು ಸ್ಥಾನಕ್ಕೆ ಪಡ್ಕೋಬೇಕು ಅನ್ನೋದು ಇವಳು ಛಲ ಆಗಿರುತ್ತೆ. ಹಾಗಾಗ್ಬಿಟ್ಟು ಕಲ್ಯಾಣಿ ಕೊಡಬಾರ್ದು ಹಿಂಸೆ ಕೊಡ್ತಾಳೆ. ಆದರೆ ಆ ಕಲ್ಯಾಣಿ ಎದುರುಗಡೆ ಕೊಡಲ್ಲ. ಕಲ್ಯಾಣಿ ಇವಳು ಎಷ್ಟು ಒಳ್ಳೆಯವಳು ದಾಮಿನಿ ಅಂತ ತಿಳ್ಕೊಬೇಕು. ಒಳೊಳಗೆ ಮಾಡಿದ್ದು ಪಾಪ ಅವಳಿಗೆ ಏನೂ ಗೊತ್ತಾಗಲ್ಲ. ಅವಳು ಫೋಟೋ ನೋಡಿಕೊಂಡು, ಅಂದರೆ ಗಂಡನ ಫೋಟೋ ನೋಡ್ಕೊಂಡು ಅಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೋತಾ ಇರ್ತಾಳೆ. ಎಲ್ಲಿದ್ದೀರಾ ನೀವು, ಯಾಕೆ ಇಷ್ಟು ದಿನ ಹೊರಗಿದ್ದೀರಾ, ಬನ್ನಿ ಹಂಗೆ ಹಿಂಗೆ ಅಂತ. ಆವಾಗ ಗಂಡ ಇದ್ರೂ ಕೂಡ ಗಂಡ ಸತ್ತವನೇ ಅಂದ್ಕೊಂಡು ಫೋಟೋ ನೋಡ್ಕೊಂಡು ಅಳ್ತಿದ್ದಾಳಲ್ಲ ಕಲ್ಯಾಣಿ, ಇದೇ ಇವಳಿಗೆ ಶಿಕ್ಷೆ, ಇನ್ನೂ ಇದೆ ಇವಳಿಗೆ, ಇಷ್ಟೇ ಅಲ್ಲ ಅಂತ ದಾಮಿನಿ ಅದನ್ನು ನೋಡಿಬಿಟ್ಟು ಮನಸ್ಸಲ್ಲಿ ಅಂದ್ಕೋತಾ ಇರ್ತಾಳೆ. ಇವಳಿಗೆ ಇನ್ನೂ ಅನುಭವಿಸ್ಬೇಕು, ಇಷ್ಟೇ ಕಡಿಮೆ ಅಲ್ಲ, ಇನ್ನೂ ಜಾಸ್ತಿ ಅನುಭವಿಸ್ಬೇಕು. ಕಲ್ಯಾಣಿ ಆರಾಮಾದ್ರಲ್ಲ ಅತ್ತೆ, ಇವಾಗ ತಿರ್ಗಾಡಂಗೆ ಆಗ್ಬಿಟ್ರಲ್ಲ ಅಂತ ಇವಳು ಸ್ನೇಹ ಕೇಳ್ತಾಳೆ. ಅದಕ್ಕೆ ಎಲ್ಲಿ ತಿರ್ಗಾಡೋದು, ನಮ್ಮ ಡಾಕ್ಟ್ರು ಮೆಡಿಸಿನ್ ಮತ್ತೆ ಚೇಂಜ್ ಮಾಡಿಕೊಡ್ತಾರೆ, ಅವಾಗ ಮತ್ತೆ ಇಲ್ಲಿ ಅವಳ ಮೇಲೆ ಕೇಳೋಕ್ಕಾಗುತ್ತೆ, ನೀನೇನು ಚಿಂತೆ ಮಾಡಬೇಡ ಸುಮ್ಮನಿರು ಅಂತ. ಇವಳು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ ಫೋಟೋ ನೋಡಿಕೊಂಡು. ಯಾರೂ ಇಲ್ಲ, ಮಗದಿರಿಲ್ಲ, ಸೊಸೆಯರಿಲ್ಲ, ಎಲ್ಲ ಹೋಗ್ಬಿಟ್ರು. ಈಗ ನೋಡಿದ್ರೆ ಯಾರೋ ಬೇರೆಯವ್ರು ಬಂದು ಇಲ್ಲಿ ಸೇರ್ಕೊಂಡಂಗೆ ನನಗೆ ಆ ಥರ ಬುದ್ಧಿ ಕೊಟ್ಟೆ, ಯಾಕೆ ಅವ್ರ ಹತ್ರ ಎಲ್ಲ ಜಗಳ ಮಾಡೋ ರೀತಿ ಮಾಡಿದೆ, ನನಗೋಸ್ಕರ ಮಕ್ಕಳೆಲ್ಲ ಮನೆ ಬಿಟ್ಟು ಹೋದ್ವಲ್ಲ ಅನ್ನೋದು ಇವಳು ಚಿಂತೆ. ಈ ಕಡೆ ಗಂಡ ಸತ್ತೋಗಿದ್ದಾನೆ ಅಂತ ತಿಳ್ಕೊಂಡಿದ್ದಾಳೆ, ಆದರೆ ಗಂಡ ಇದ್ದಾನೆ ಇಲ್ಲ ಒಂದು ಕಡೆ, ಇವಳು ಸತ್ತೋಗಿದ್ದಾನೆ ಅಂತ ತಿಳ್ಕೊಂಡು ಫೋಟೋ ಇಟ್ಕೊಂಡು ಅಳ್ತಾ ಇದ್ದಾಳೆ. ಈ ಥರ ಇವಳು ಸಂಸಾರದಲ್ಲಿ 101 ಬಿರುಕು ಉಂಟಾಗ್ಬಿಟ್ಟಿದೆ.
ಹಂಗಾಗಿ ಅದನ್ನು ಹೆಂಗೆ ಸರಿ ಮಾಡ್ಕೊಳ್ಳೋದು ಅಂತ ಪಾಪ ಅವಳು ಯೋಚನೆ ಮಾಡೋದು ಕೆಪಾಸಿಟಿನೂ ಇಲ್ಲ ಅವಳಿಗೆ. ಏಕೆಂದರೆ ಅವಳು ಒಂಥರ ಕಾಯಿಲೆ ಮಲಗಿ 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 ಅವಳಿಗೆ ಏನು ಯೋಚನೆ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಇದರಲ್ಲಿ ಮೈದಾ ದಡ್ಡ, ಅವನಿಗೇನು ಗೊತ್ತಾಗಲ್ಲ. ಅವನ ಹೆಂಡತಿ ಚಾಲಕಿ, ಈ ಮಗನೂ ಚಾಲಕಿ, ಅವ್ರು ಹೇಳ್ದಂಗೆ ಇವಳು ಕೇಳಬೇಕು. ಈ ಕಡೆ ದಾಮಿನಿ ಅಟ್ಟಹಾಸದಲ್ಲಿ ಮೆರಿತಾ ಇದ್ದಾಳೆ. ಇವಳನ್ನ ಹಿಡಿಯೋರು ಯಾರೂ ಇಲ್ಲವೇ ಇಲ್ಲ. ಇವಳು ಎಲ್ಲಿವರೆಗೆ ಹಿಂಗೆ ಆಡ್ತಾಳೆ ಅಂದರೆ ಸಿಕ್ಕ ಹಾಕೊಳ್ಳೋವರೆಗೂ ಹಿಂಗೆ ಆಡ್ತಿದ್ದಾಳೆ. ಆಲ್ರೆಡಿ ಪ್ರೇಮಂಗೆ ಸಿಕ್ಕ ಹಾಕ್ಕೊಂಡಿದ್ದಾಳೆ. ಪ್ರೇಮಿಗೆ ಎಲ್ಲ ಗೊತ್ತಾಗಿದೆ. ಆದರೆ ಪ್ರೇಮ ಆ ಕಡೆ ಕಾವಿಗೆ ಹುಷಾರಿಲ್ಲ ಅಂತ ಅಲ್ಲೋಗಿದ್ದಾಳೆ. ಇನ್ನು ಈ ಕಡೆ ಬರೋಕ್ಕಾಗಿಲ್ಲ. ಅವಳು ಬಂದ ತಕ್ಷಣ ಈ ಕಡೆ ಇವಳು ತಗ್ಲಾಕೊಳ್ತಾಳೆ. ತಗ್ಲಾಕೊಂಡು ಆವಾಗ ಹಿಂಗೆ ತಿನ್ಮಂಗೆ ಮುಖ ಮಾಡಿಕೊಂಡು ಇವಳು ಆಚೆ ಹೋಗಬೇಕಾಗುತ್ತೆ. ಅಲ್ಲಿವರೆಗೆ ಇವಳು ಮೆರಿತಿರ್ತಾಳೆ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.